ವಾವ್! ಕ್ರಿಸ್ಪಿ ಆಲೂಗೆಡ್ಡೆ ಸಂಡಿಗೆ ಚೆನ್ನಾಗಿದೆ ಅಲ್ವಾ? ಹೆಂಗೆ ಮಾಡೋದಂತ ನೋಡೋಣ ಬನ್ನಿ. ಫಸ್ಟಿಗೆ ಆಲೂಗೆಡ್ಡೆ ವಾಶ್ ಮಾಡ್ಕೋಬೇಕು. ಆಮೇಲೆ ಇದು ಆಲೂಗೆಡ್ಡೆ ಪೀಲರ್ ಬರುತ್ತಲ್ಲ, ಆ ಪೀಲರಿಂದ ಪೀಲ್ ಮಾಡ್ಕೋಬೇಕು. ಇದು ನಾನು ಮಿಶೋದಿಂದ ತೊಗೊಂಡಿದ್ದೀನಿ. ನಿಮ್ಗೇನಾದರೂ ತುಂಬ ಚೆನ್ನಾಗಿದೆ, ಕಡಿಮೆ ರೇಟಲ್ಲೂ ಸಿಕ್ತು ನನಗೆ. ನಿಮ್ಗೇನಾದರೂ ಇಷ್ಟ ಆದರೆ ನಾನು ಲಿಂಕ್ ಶೇರ್ ಮಾಡಿರ್ತೀನಿ, ಅದ್ರ ಮೇಲೆ ಕ್ಲಿಕ್ ಮಾಡಿ ನೀವು ಬೈ ಮಾಡ್ಬೋದು. ಅದೆಲ್ಲ ಸಿಪ್ಪೆ ಎಲ್ಲ ಪೀಲ್ ಮಾಡ್ಕೊಂಡಾದಮೇಲೆ ಇದು ಮರದ್ದು ನನ್ನ ಹತ್ರ ಆಲೂಗೆಡ್ಡೆ ಚಿಪ್ಸ್ ಮೇಕರ್ ಇತ್ತು. ನಾನು ಇಲ್ಲೇ ಲೋಕಲ್ ಮಾರ್ಕೆಟಲ್ಲಿ ಜಾತ್ರೆದಲ್ಲಿ ತೊಗೊಂಡಿದ್ದೆ. ಆಮೇಲೆ ಅದನ್ನು ಇದಾದರೆ ನಮಗೆ ತೆಳ್ಳಗೆ ಬೇಕಾದ್ರೆ ತೆಳ್ಳಗೆ, ದಪ್ಪ ಬೇಕಾದ್ರೆ ದಪ್ಪ, ಹೆಂಗೆ ಬೇಕಾದರೂ ಅಡ್ಜಸ್ಟ್ ಮಾಡ್ಕೊಳ್ಬೋದು. ಇಲ್ಲಿ ನಾನು ತೋರಿಸಿದ್ದೀನಲ್ಲ, ಅದನ್ನು ಮೇಲೆ ಕೆಳಗೆ ಮಾಡಿಬಿಟ್ಟು ಸೈಡಲ್ಲಿ ಸ್ಕ್ರೂ ಕೊಟ್ಟಿದ್ದಾರೆ. ಆ ಸ್ಕ್ರೂನ ಟೈಟ್ ಮಾಡಿದರೆ ಅದು ಸೆಟ್ ಆಗುತ್ತೆ. ಇಲ್ಲಿ ನೋಡ್ಬೋದು ಎಷ್ಟು ಚೆನ್ನಾಗಿ ರೌಂಡಾಗಿದ್ದು, ಎಷ್ಟು ದೊಡ್ಡ ಆಲೂಗೆಡ್ಡೆ ಬೇಕಾದರೂ ಇಟ್ಕೊಂಡು ನಾವು ಚಿಪ್ಸ್ ಮಾಡ್ಕೊಳ್ಬೋದು. ಎಷ್ಟು ಚೆನ್ನಾಗಿ ರೌಂಡಾಗಿ ಬರ್ತಾಯಿದೆ ನೋಡ್ಬೋದು. ನಾನು ತೋರಿಸೋ ಥರ ಮಾಡ್ಕೊಳ್ಬೇಕು. ಆಮೇಲೆ ಇದಕ್ಕೆ ಅರಿಶಿನ ಆಮೇಲೆ ಉಪ್ಪು ಹಾಕ್ಕೋಬೇಕು. ಹಾಕಿಬಿಟ್ಟು ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ. ಇಲ್ಲಾಂದರೆ ಕಪ್ಪಗಾಗಿ ಹೋಗುತ್ತೆ. ಅರಿಶಿನ ಮತ್ತು ನೀರಲ್ಲಿ ಇದು ಉಪ್ಪು ಹಾಕಿಡಲಿಲ್ಲ ಅಂದರೆ ಆಲೂಗೆಡ್ಡೆ ಕಪ್ಪಗಾಗಿಬಿಡುತ್ತೆ. ಆಮೇಲೆ ಒಂದು ಬಾಣಲೆ ತಗೊಂಡು ಪಾತ್ರೆಯಲ್ಲಿ ನೀರು ಹಾಕಿ ಸ್ವಲ್ಪ ಬಾಯ್ಲ್ ಮಾಡಬೇಕು. ಅದು ನೀರು ಕಾಯುತ್ತಲ್ಲ, ಕಾದಾದಮೇಲೆ ನಾನು ತೋರಿಸ್ತಿದ್ದೀನಲ್ಲ, ನೀರು ಸಮೇತ ಉಪ್ಪು ಅರಿಶಿನ ಹೆಂಗೋ ಹಾಕಿರ್ತೀವಲ್ಲ ಎಲ್ಲನೂ ಅದಕ್ಕೆ ಪಾತ್ರೆಗೆ ಉಯ್ಕೊಂಡ್ಬಿಟ್ಟು ಬಾಯ್ಲ್ ಮಾಡ್ಕೋಬೇಕು. ಒಂದು 10 ನಿಮಿಷ, ಮ್ಯಾಕ್ಸಿಮಮ್ 10 ನಿಮಿಷ ತಗೊಳುತ್ತೆ. ಒಂದು ಕುದಿ ಬರುತ್ತಲ್ಲ, ಕುದಿ ಬಂದಮೇಲೆ ಸ್ಪೂನಲ್ಲಿ ಸೌಟಲ್ಲಿ ಇದು ತೊಗೊಂಡು ಒಂದು ಚಿಪ್ಸ್ ಮೇಲೆ ಎತ್ಕೊಂಡು ಹಿಂಗೆ ನಾನು ತೋರಿಸ್ತಿದ್ದೀನಲ್ಲ ಆ ಥರ ಪ್ರೆಸ್ ಮಾಡಬೇಕು. ಪ್ರೆಸ್ ಮಾಡಿ ನೋಡಿದಾಗ ಅದು ಹಾಫ್ ಬಾಯ್ಲು, ತೀರಾ ಎಲ್ಲ ಫುಲ್ ಬೆಂದೋಗಬಾರ್ದು, ಅರ್ಧ ಬೆಂದಿರುತ್ತಲ್ಲ ಅದನ್ನು ನೋಡ್ಕೊಂಡ್ಬಿಟ್ಟು ಗ್ಯಾಸ್ ಆಫ್ ಮಾಡ್ಕೊಳ್ಳಿ. ಆಫ್ ಮಾಡ್ಕೊಂಡ್ಮೇಲೆ ನಾನು ಬಿದಿರಿನ ಬುಟ್ಟಿ ಇತ್ತು ನಮ್ಮ ಮನೇಲಿ, ಅದಕ್ಕೆ ನಾನು ಹಸಿ ಬಟ್ಟೆ ನಮ್ಮ ಅಮ್ಮನ ಸೀರೆ ಬಟ್ಟೆ ಅದು ಆ್ಯಕ್ಚುಲಿ, ಅದನ್ನೇ ನಾನು ತಗೊಂಡಿದ್ದೀನಿ. ಅದನ್ನು ಹಸಿ ಮಾಡಿಕೊಂಡು ಅದನ್ನು ಇಟ್ಕೊಂಡು ನಾನು ಸಿಂಕಲ್ಲೇ ಇಟ್ಕೊಂಡೆ. ಯಾಕೆಂದರೆ ಅದೆಲ್ಲ ನೀರು ಇದು ಬಸಿಯುತ್ತಲ್ಲ, ಅದಕ್ಕೆ ಬೀಳಲಿ ಅಂತ. ಆಮೇಲೆ ಎಲ್ಲ ತಗೊಂಡಾದ್ಮೇಲೆ ಅಲ್ಲಿ ನನ್ನ ಮಗಳು ಹಾಕ್ತಿದ್ದಾಳೆ, ಒಣಗಾಕ್ತಿದ್ದಾಳೆ. ನಂದು ಪ್ಲಾಸ್ಟಿಕ್ದು ಶೀಟ್ ಎತ್ತಿಟ್ಕೊಂಡಿದ್ದೆ ನಾನು, ಏನೋ ಒಂದು ವಸ್ತು ಬೈ ಮಾಡಿದಾಗ ಸಿಕ್ಕಿತ್ತು ನನಗೆ. ಅದನ್ನು ಎತ್ತಿಟ್ಕೊಂಡು ಅದಕ್ಕೆ ಹಾಕಿದ್ವಿ. ಪ್ರಿಂಟ್ ಏನಾದರೂ ಇದ್ದರೆ ಉಲ್ಟಾ ಮಾಡಿ ಹಾಕಿ, ಯಾಕಂದರೆ ಅದಕ್ಕೆ ಮೆತ್ಕೊಂಡು ಬಿಡುತ್ತೆ ಪ್ರಿಂಟು. ನೋಡ್ಬೋದು ಬಿಸಿಲಲ್ಲಿ ಒಣಗಿಸಿ, ಚೆನ್ನಾಗಿ ಬಿಸಿಲಿದ್ರೆ ಒಂದು ಬಿಸಿಲಲ್ಲಿ ಒಣಗುತ್ತೆ, ಮೀಡಿಯಮ್ ಇದ್ದರೆ 1-2 ದಿನ ಬೇಕು. ಬಿಸಿಲಿಗೆ ಒಣಗಿಸಿದ ನಂತರ ಈ ಥರ ಬಂದಿದೆ ನೋಡ್ಬೋದು, ಎಷ್ಟು ಚೆನ್ನಾಗಿ ಬಂದಿದೆ. ಆಮೇಲೆ ಅದನ್ನೆಲ್ಲ ತಗೊಂಡು ಒಂದು ಸಾರಿ ಮತ್ತೊಂದು ಸಾರಿ ಬಿಸಿಲಿಗೆ ಹಿಡಿಯು ಯಾವುದಕ್ಕೋ ಅಂತ. ಆಮೇಲೆ ನಾನು ಕಬ್ಬಿಣದ ಬಾಣಲೆ ಯೂಸ್ ಮಾಡ್ತೀನಿ ಕರಿಯೋದಕ್ಕೆಲ್ಲ. ಆಮೇಲೆ ಯಾವುದಾದ್ರೂ ನಿಮಗೆ ಯಾವುದು ಎಣ್ಣೆ ಇಷ್ಟನೋ ಆ ಎಣ್ಣೆ ತೊಗೊಂಡು ಅದಕ್ಕೆ ಹಾಕಿಬಿಟ್ಟು, ನಾನು ಸ್ಯಾಂಪಲ್ಗೆ ಅಂತ ಕರೆದ್ಬಿಟ್ಟು ತೋರಿಸ್ತಿದ್ದೀನಿ. ಸ್ವಲ್ಪ ಎಣ್ಣೆ ಕಡಿಮೆನೇ ಹಾಕ್ಕೊಂಡಿದ್ದೀನಿ. ಎಣ್ಣೆ ಕಾಯುತ್ತಲ್ವ ನೋಡ್ಕೊಂಡ್ಬಿಟ್ಟು ಆಲೂಗೆಡ್ಡೆ ಈ ಥರ ನಾನು ಒಂದು ಹಾಕಿ ಮೊದಲು ಟೆಸ್ಟ್ ಮಾಡ್ತಿದ್ದೀನಿ, ಎಣ್ಣೆ ಕಾದಿದೆಯೋ ಇಲ್ವೋ ಅಂತ. ಎಣ್ಣೆ ಕಾದಾದ ನಂತರ ಅದು ಆಲೂಗೆಡ್ಡೆ ಚಿಪ್ಸು ತೆಳ್ಳಗಿರುತ್ತಲ್ವ, ಸ್ವಲ್ಪ ಬೇಗನೆ ತಿರುಗಿಸ್ಬೇಕಾಗುತ್ತೆ. ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಬಾಯ್ಲ್ ಕರಿದ್ಕೊಳ್ಳಿ. ನೋಡ್ಬೋದು ಇಲ್ಲಿ ಎಷ್ಟು ಚೆನ್ನಾಗಿ ಬರ್ತಿದೆ ಅಂತ. ಬೇಗ ಇಲ್ಲ ಅಂದರೆ ಕಪ್ಪಗಾಗೋಗ್ಬಿಡುತ್ತೆ. ಆಮೇಲೆ ನಿಮಗೆ ಎಷ್ಟು ಬೇಕೋ ಅಷ್ಟು ಕರ್ಕೊಂಡು ನಿಮಗೆ ಯಾವುದಕ್ಕೆ ಹಬ್ಬಕ್ಕೆ ಇಲ್ಲ ಅಂದರೆ ಏನಾದರೂ ಸ್ವೀಟು, ನಿಮಗೆ ಮಳೆಗಾಲದಲ್ಲಿ ಏನಾದರೂ ಗರಿ ಏನಾದರೂ ತಿನ್ನಬೇಕು ಅನ್ಸೋದಲ್ಲ, ಆವಾಗ ಪಟ್ ಅಂತ ಹೇಳಿ ಈ ಥರ ಕರ್ಕೊಂಡು ನೀವು ಅದಕ್ಕೆ ಸ್ವಲ್ಪ ಉಪ್ಪು ಖಾರ ಬೇಕಾದರೆ ಮೇಲೆ ಹಾಕ್ಕೊಂಡು ಅದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನೀವು ಸ್ನ್ಯಾಕ್ಸ್ ಥರನೂ ತಿನ್ಬೋದು. ಇಲ್ಲಾಂದರೆ ಹಬ್ಬ ಹರಿದಿನದಲ್ಲೇ ಹೋಳಿಗೆ
ಪಾಯಸ ಸ್ವೀಟ್ ಜೊತೆಗೂ ತಿನ್ಕೋಬೋದು. ನೋಡ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ನಾನು ಸ್ವಲ್ಪ ಎಣ್ಣೆ ಕಡಿಮೆ ಹಾಕಿದ್ದೆ ಅಲ್ವ, ಹಂಗಾಗಿ ಸ್ವಲ್ಪ ಬ್ರೌನಿಶ್ ಆಗಿದೆ. ನೋಡ್ಬೋದು ಎಷ್ಟು ಕ್ರಿಸ್ಪಿಯಾಗಿ ಎಷ್ಟು ಚೆನ್ನಾಗಿ ಬಂದಿದೆ. ನಿಮಗೇನಾದರೂ ಇಷ್ಟ ಆದರೆ ಮಾಡ್ಕೊಳ್ಳಿ, ನೋಡಿ ನನಗೆ ಹೇಗಿದೆ ಅಂತ ಕಮೆಂಟ್ ಮಾಡಿ ಹಾಕಿ. ಇಷ್ಟ ಆದರೆ ನನ್ನ ಚಾನಲ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್